ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಈಗ ಸೆಕೆಗಾಲ. ಈ ಸೆಕೆಯ ನಡುವೆ ಮೋಡ ಮುಸುಕಿದ ವಾತಾವರಣ. ಸಾಯಂಕಾಲ ಆಗ್ತಾ ವಿಪರೀತ ಮಳೆ. ಹೊರಗಡೆ ಮಳೆ ಬರ್ತಿರ್ಬೇಕಾದ್ರೆ ಸಾಯಂಕಾಲ ಟೀ ಜೊತೆ ಏನಾದರೂ ಬಿಸಿ ಬಿಸಿಯಾದ ಬಜ್ಜಿ ಬೋಂಡ ಇದ್ಬಿಟ್ರೆ ನಿಮಗೆ ಏನು ಹೇಳೋದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಅಂದರೆ ನಿಮ್ಗೆ ಅಷ್ಟು ಖುಷಿ ಪಟ್ಕೊಂಡು ತಿನ್ಕೋಬೋದು. ನಮ್ಮನಲ್ಲೂ ಸಾಯಂಕಾಲ ಟೀ ಜೊತೆ ಇವತ್ತು ಏನು ಮಾಡೋದು, ಮೋಡ ಈಗಲೇ ಆಗಿದೆ, ಆಲ್ರೆಡಿ ಮೋಡ ಹಾಕ್ಕೊಂಡಿದೆ, ಸಾಯಂಕಾಲ ಮಳೆ ಅಂತೂ ಖಂಡಿತ. ಆ ಮಳೆ ಬರ್ತಿರ್ಬೇಕಾದ್ರೆ ಸಾಯಂಕಾಲ ಟೀ ಜೊತೆ ಏನು ತಿನ್ನೋದು ಅಂತ ಯೋಚನೆ ಮಾಡಿಕೊಂಡು ನಾನು ಗೋಳಿ ಬಜೆ ಅಥವಾ ಮಂಗಳೂರು ಬಜ್ಜಿ ಅಂತಾರೆ. ನಮ್ಮ ಕಡೆ ಮಂಗಳೂರು, ಉಡುಪಿ, ಕುಂದಾಪುರ ಇಲ್ಲೆಲ್ಲ ತುಂಬ ಜಾಸ್ತಿ ಮಾಡ್ತೀವಿ ಅದನ್ನು. ಟೀ ಜೊತೆ ಅಂತೂ ಹೇಳಿ ಮಾಡಿಸಿರೋ ಥರ ಇರುತ್ತೆ ಅದು. ಬಿಸಿ ಬಿಸಿಯಾದ ಮಂಗಳೂರು ಬಜ್ಜಿ ಜೊತೆ ನೀವು ಒಂದು ಕಪ್ಪು ಟೀ ಹಿಡ್ಕೊಂಡು ಕುಡಿತಾ ಇದ್ದರೆ ಆಹಾ, ನಿಮಗೆ ಬಜ್ಜಿನೂ ಒಳಗೆ ಹೋಗಿದ್ದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಆ ಮಂಗಳೂರು ಬಜ್ಜಿಯನ್ನು ಕಾಯಿ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ತಿನ್ಬೋದು. ನಮ್ಮ ಕಡೆ ಸೌತ್ ಕೇಂದ್ರ ಇಲ್ಲೆಲ್ಲ ಮಾಡೋ ಮಂಗಳೂರು ಬಜ್ಜಿ ಅಂದರೆ ನಾವು ಮೈದಾದಲ್ಲೇ ಮಾಡೋದು. ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತಾರೆ, ಆದರೆ ನಾವೇನು ದಿನ ತಿಂತೀವ, ಎಲ್ಲೋ ಅಪರೂಪಕ್ಕೆ ಮಾಡ್ಕೋತೀವಿ. ಹಾಗಿರುವಾಗ ಒಂದು ದಿವಸ ತಿಂದರೆ ಏನೂ ಆಗಲ್ಲ. ಹಾಗಾಗಿ ನಾನಿವತ್ತು ಮೈದಾ ಉಪಯೋಗಿಸಿ ಮಂಗಳೂರು ಬಜ್ಜಿ ಮಾಡ್ತಾ ಇದ್ದೀನಿ, ಅಂದರೆ ಗೋಳಿ ಬಜೆ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸೋಣ ಅಂತ ನಿರ್ಧಾರ ಮಾಡಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದರದ್ದು ಮೇಯ್ನ್ ಇಂಗ್ರೀಡಿಯೆಂಟು ಮೈದಾ ಹಿಟ್ಟು. ನೀವು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅದಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕಾಗಿ ನಾವು ಮೈದಾ ಹಿಟ್ಟಲ್ಲೇ ಮಾಡೋದು. ಮೈದಾ ಹಿಟ್ಟು ನಾನು 1 ಬೌಲು ಮೈದಾ ಹಿಟ್ಟು ತಗೊಂಡಿದ್ದೀನಿ. 1 ಬೌಲ್ ಮೈದಾ ಹಿಟ್ಟು ಜೊತೆ ಒಂದು 4 ಚಮಚ, 4ರಿಂದ ಸಣ್ಣ ಚಮಚದಲ್ಲಿ 4-5 ಚಮಚ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಈ ಗೋಳಿ ಬಜೆಗೆ ನೀವು ಮೈದಾ ಹಿಟ್ಟನ್ನು ಸಾಧ್ಯ ಆದಷ್ಟು ಮೊಸರಲ್ಲೇ ಕಲಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ನೋಡಿ 1/4 ಬೌಲು ಮೊಸರನ್ನು ಒಂಚೂರು ಬೀಟ್ ಮಾಡಿ, ಗಟ್ಟಿ ಮೊಸರನ್ನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಳಿ ಬಜೆಗೆ ಹಾಕಲೇಬೇಕು ನೀವು ಸಕ್ಕರೆ. 1.5 ಚಮಚ ಸಕ್ಕರೆ ತಗೊಂಡಿದ್ದೀನಿ ನಾನು. ಮೊಸರು ಹುಳಿ ಇದ್ದರೆ ನೀವು 2 ಚಮಚ ತಗೊಳ್ಳಿ ಸಕ್ಕರೆ. ನಾನು ನಂದನ್ನು ಅಷ್ಟು ಹುಳಿ ಮೊಸರಲ್ಲ, ಅದಕ್ಕೆ ನಾನು 1.5 ಚಮಚ, 1ರಿಂದ 1.5 ಚಮಚ ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅಚ್ಕಾರದ ಪುಡಿ ಅಂದರೆ ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಅಡುಗೆ ಸೋಡಾ, ಅದಕ್ಕೆ ಕಟ್ ಮಾಡಿರೋ ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ನಾನು ಒಂದೇ ಒಂದು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಯಾಕಂದರೆ ನನ್ನ ಮಗನಿಗೆ ಬಾಯಿಗೆ ಬಂದರೆ ಅವನು ಖಾರ ಅಂತ ಬಡ್ಕೋತಾ ಇರ್ತಾನೆ. ಅದಕ್ಕೆ ನಾನು ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ಮೆಣಸಿನ ಪುಡಿ ಬೇಡ ಅಂದರೆ ನೀವು ಹಸಿಮೆಣಸಿನಕಾಯಿನ ಇನ್ನೊಂದು ಎಕ್ಸ್ಟ್ರಾ ಹಸಿಮೆಣಸಿನಕಾಯಿ ಹಾಕ್ಕೋಬೋದು. ಅದರ ಜೊತೆ ನೀವು ಹಸಿ ಕಾಯಿ ಇದ್ದರೆ ಅದನ್ನು ಕಟ್ ಮಾಡಿ ಹಾಕಿದ್ರು, ಪೀಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದಿಷ್ಟು ಸೇರಿಸಿ ಈಗ ಹೇಗೆ ನಾವು ಅದನ್ನು ಗೋಳಿ ಬಜೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಮೈದಾ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. 1 ಬೌಲ್ ಮೈದಾ ಹಿಟ್ಟು ತಗೊಂಡ್ರೆ ಒಂದು 4ರಿಂದ 5 ಸ್ಪೂನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ನಿಮ್ಗದು ಸ್ವಲ್ಪ ಕ್ರಿಸ್ಪಿ ಆಗಿ ಬರೋಕ್ಕೆ, ಔಟರ್ ಲೇಯರ್ ಸ್ವಲ್ಪ ಕ್ರಿಸ್ಪಿ ಆಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟು. ಹಾಗೆ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಕ್ಕರೆ 1.5 ಚಮಚ ಸಕ್ಕರೆ, ಒಂದು ಸ್ವಲ್ಪ ಅಚ್ಕಾರದ ಪುಡಿ ನಾನು ಹಾಕ್ತಾ ಇದ್ದೀನಿ. ತುಂಬ ಬೇಡ, ಸ್ವಲ್ಪ ಸಾಕು, ಖಾರ ಆದರೆ ಕಷ್ಟ. ಆಮೇಲೆ ಸ್ವಲ್ಪ ಹಾಕಿದ್ದೀನಿ ಅಚ್ಕಾರದ ಪುಡಿ, 1 ಚಿಟಿಕೆ ಸೋಡಾ, 1/4 ಚಮಚನೂ ಇಲ್ಲ. ಸೋಡಾ ಬಳಸಿಲ್ಲ ಅಂದ್ರೇನು ಬಳಸದೇನೂ ಮಾಡ್ಬೋದು, ಸ್ವಲ್ಪ ಮೊದಲೇ ಕಲಸಿ ಇಟ್ಟು ಮಾಡಿದ್ರೆ ಸೋಡಾ ಬಳಸದೇನೂ ಮಾಡ್ಬೋದು. ನಾನು ಸ್ವಲ್ಪನೇ ಬಳಸಿದ್ದೀನಿ. ಅದ್ರ ಜೊತೆ ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕೋಬಹುದು ನೀವು ಈಗಲೇ. ನಾನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ.
ನೀವು ಫಸ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೊಸರು ಹಾಕಿ ನೀವು ಕೈಯಲ್ಲಿ ಮಿಕ್ಸ್ ಮಾಡೋದೇ ಒಳ್ಳೆಯದು. ಇದರಲ್ಲಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ನಿಮಗೆ ಅದು ಹದ ಕರೆಕ್ಟಾಗಿ ಮಾಡಬೇಕು ಅಂದರೆ ಕೈಯಲ್ಲೇ ಕಲಿಸ್ಬೇಕು. ನಾನು ಕೈಯಲ್ಲೇ ಮಾಡ್ತೀನಿ. ಈಗ ಈ ಮೊಸರು ಹಾಕಿದೀವಲ್ಲ ಒಂದು ಬೌಲು, ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನಿಮಗೆ ಬೇರೆ ಯಾವುದ್ರಲ್ಲಿ ಕಲಿಸಿದ್ರು ಅಷ್ಟು ನೀಟಾಗಿ ಕಲಸೋಕ್ಕಾಗಲ್ಲ. ಯಾಕಂದರೆ ಮೈದಾ ಹಿಟ್ಟು ಸ್ವಲ್ಪ ಅಂಟಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ. ಸಿಹಿ ಮೊಸರು ಆದರೆ ಬರೀ ಮೊಸರಲ್ಲೂ ಕಲಿಸ್ಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡ್ತೀನಿ. ನಾನು ಕಲಿಸಿದ್ದೀನಿ. ಇಂಗು ಹಾಕಕ್ಕೆ ಮರ್ತೋಯ್ತು. ಒಂಚೂರು ಇಂಗು ಹಾಕಿ ನೋಡಿ. ಇಂಗು ಹಾಕಿ ಒಂದ್ಸಲ ಆಪ್ಷನಲ್ಲಿ ಇಂಗು ಹಾಕಲೇಬೇಕು ಅಂತೇನಿಲ್ಲ. ಶುಂಠಿ ಎಲ್ಲ ಹಾಕಿದ್ದೀವಲ್ವ, ಚೆನ್ನಾಗಿ ಹಾಕಲೇಬೇಕು ಅಂತೇನಿಲ್ಲ. ಹಾಕಿದ್ರೆ ನಿಮಗೆ ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ನಾನು ಕಲಿಸಿದ್ದೀನಿ. ಇದನ್ನು 1.5 ಇಂದ 2 ಗಂಟೆ ಹೊತ್ತು ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಈಗ ನೀವು ಸ್ವಲ್ಪ ರುಚಿನ ಇನ್ನೂ ಹೆಚ್ಚು ಮಾಡಬೇಕು ಅಂದರೆ ಅದೇ ಫ್ರೆಶ್ ತೆಂಗಿನಕಾಯಿ, ತಾಜಾ ತೆಂಗಿನಕಾಯಿಯನ್ನು ಪೀಸ್ ಮಾಡಿ ಇದಕ್ಕೆ ಹಾಕ್ಕೋಬೋದು. ನಾನು ಹಾಕ್ತಾ ಇಲ್ಲ. ಹಾಕದಿದ್ರೇನು ಏನು ತುಂಬ ಡಿಫರೆನ್ಸ್ ಏನೂ ಆಗಲ್ಲ. ನಿಮಗೆ ಹಾಕೋದ್ರಿಂದ ಇನ್ನೊಂಚೂರು ರುಚಿ ಜಾಸ್ತಿ ಆಗ್ಬೋದು. ಆಗಾಗ ಮಧ್ಯೆ ಅಲ್ಲಿ ಬಾಯಿಗೆ ಸಿಗತ್ತಲ್ವ, ಹಾಗಾಗಿ ಸ್ವಲ್ಪ ರುಚಿ ಹೆಚ್ಚಾಗ್ಬೋದು ಅಷ್ಟೇನೆ. ನೋಡಿ, ಈಗ ಇಷ್ಟು ಈ ಹದಕ್ಕೆ ಹಿಟ್ಟು ಕಲಸಿ ನಾನು ಮುಚ್ಚಿ ಇಟ್ಬಿಡ್ತೀನಿ. ಈಗ ಪ್ಲೇಟ್ ಮುಚ್ಚಿ 1.5 ಇಂದ 2 ಗಂಟೆ ಕಾಲ ಇಟ್ಟು ಆಮೇಲೆ ಬಿಸಿಯಾದ ಗರಿಗರಿಯಾದ ಗೋಳಿ ಬಜೆ ಮಾಡೋಣ. ಮುಚ್ಚಿಡ್ತಾ ಇದ್ದೀನಿ. ಆಮೇಲೆ ನಿಮಗೆ ಮಾಡೋವಾಗ ತೋರಿಸ್ತೀನಿ. ನೋಡಿ, ಆದ್ಮೇಲೆ ಹಿಟ್ಟು ಕಲಸಿ ಇಟ್ಟು 1.5 ಗಂಟೆ ಆಯಿತು. 1.5 ಗಂಟೆ ಹಿಟ್ಟು ಕಲಸಿ ಆಯಿತು. ಈಗ ಹಿಟ್ಟು ಹೇಗಿದೆ ನೋಡೋಣ. ನೋಡಿ, ಈ ರೀತಿಯಾಗಿದೆ ಹಿಟ್ಟೀಗ. ಈಗ ನಾವು ಬಿಸಿಯಾದ ಗೋಳಿ ಬಜೆ ಮಾಡ್ಕೊಳ್ಳೋಣ. ನಾನು ಎಣ್ಣೆ ಕಾಯಕ್ಕಿಡ್ತೀನಿ. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಸನ್ಫ್ಲವರ್ ಆಯಿಲಲ್ಲೇ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು. ಎಣ್ಣೆ ಬಿಸಿ ಆಗಲಿ, ಆಮೇಲೆ ನಾವು ಗೋಳಿ ಬಜೆ ಮಾಡೋಣ. ಎಣ್ಣೆ ಕಾಯ್ತಾ ಇದೆ. ಈಗ ನಾವು ಗೋಳಿ ಬಜೆನ ಬಿಡೋಣ. ತುಂಬ ಎಣ್ಣೆನೂ ಕಾಯಿಸ್ಕೋಬೇಡಿ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಬೌಲಲ್ಲಿ ನೀರು ತಗೊಳ್ಳಿ. ಒಂದು ಬೌಲಲ್ಲಿ ನೀರು ತಗೊಂಡು ಈ ಥರ ನೀರು ಮುಡಿಸ್ಕೊಂಡು ನೀವು ಹಿಟ್ಟನ್ನು ಸೈಡಿಂದ ತೆಗೆದು ನೋಡಿ. ಎಣ್ಣೆ ತುಂಬ ಕಾದರೆ ಬೇಗ ಕೆಂಪಾಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಈ ಥರ ಉರುಳಿಸ್ತಾ ಇರಿ. ಕೆಂಪಾಯಿತು, ತೆಗಿಯೋಣ.
ಈ ಮೋಡದ ವಾತಾವರಣದಲ್ಲಿ ಸಾಯಂಕಾಲ 4:15 ಗಂಟೆ ಗರಂ ಗರಂ ಚಾಯ್ ಜೊತೆ ಮಂಗಳೂರು ಬಜ್ಜಿ ತಿಂತಾ ಇದ್ದರೆ ಹೇಗಿರುತ್ತೆ. ನಾನು ಚಟ್ನಿ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಸಾಸ್ ಜೊತೆ ತಿಂತಾಯಿದ್ದೀವಿ. ಸಾಯಂಕಾಲಕ್ಕಿಂತ ಚಟ್ನಿ ಮಾಡೋಕ್ಕೆ ಬೇಜಾರಲ್ವಾ, ಅದಕ್ಕೆ ಸಾಸ್ ಜೊತೆ ತಿಂತಾಯಿದ್ದೀವಿ ನಾವೆಲ್ಲರೂ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸ್ನ್ಯಾಕ್ಗೆ ನೀವು ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜಿ ಮಾಡಿಕೊಂಡು ಬಿಸಿ ಬಿಸಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತುಂಬ ಸುಲಭ ತಿಂಡಿ. ದಿನ ಏನು ನಾವು ತಿನ್ನಲ್ವಲ್ಲ, ಎಣ್ಣೆಯಲ್ಲಿ ಕರೆದಿರೋದು ಜಾಸ್ತಿ ತಿನ್ನಬಾರ್ದು ಅಂತಾರೆ, ಮೈದಾ ಜಾಸ್ತಿ ಉಪಯೋಗಿಸಬಾರ್ದು ಅಂತಾರೆ. ಎಲ್ಲೋ 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಸಲ ಮಾಡ್ತೀವಿ. ಆ ಥರ ಏನೂ ಆಗಲ್ಲ. ದಿನ ರೋಟಿ ತಿನ್ನೋರು ಇರ್ತಾರೆ, ಮೈದಾ ನಾನ್ ತಿನ್ನೋರು ಇರ್ತಾರೆ. ಆ ಥರ ನಾವು ದಿನ ತಿನ್ನಲ್ಲ, ಎಲ್ಲೋ ಅಪರೂಪಕ್ಕೆ ಆಸೆ ಆದಾಗ ತಿನ್ನಬೇಕು ಅಂತ ಅನಿಸಿದಾಗ ಮಾಡ್ಕೋತೀವಿ. ಹಾಗಾಗಿ ನೀವು ಅಪರೂಪಕ್ಕೆ ಮಾಡ್ಕೊಂಡು ತಿನ್ನಿ. ಪ್ರತಿದಿನ ಅಂತೂ ಯಾರು ತಿನ್ನೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ ಅಲ್ವಾ. ಹೇಗಿದೆ ಸುಶಾಂತ್ ಗೋಳಿ ಬಜ್ಜಿ? ಸೂಪರ್ ಆಗಿದೆಯಾ? ಚೆನ್ನಾಗಿದೆಯಾ? ನೋಡಿ ಎಷ್ಟು ಕ್ರಿಸ್ಪಿ ಆಗಿದ್ರು ನಿಮಗೆ ಒಳಗಡೆ ಹೇಗೆ ಸಾಫ್ಟ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹೊರಗಡೆ ಕ್ರಿಸ್ಪಿ ಇರುತ್ತೆ, ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ನೋಡಿ ಒಳಗಡೆ ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.